Hello everyone. In today's class, let us go for the next topic, which is Euclidean rings. Euclidean rings also called as Euclidean domain. Okay, let us go for the definition. Here we are considering integral domain. I think you know the meaning of integral domain. What is it? A commutative ring. ಅಲ್ವಾ, ಕಮ್ಯೂಟೇಟಿವ್ ರಿಂಗ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡಬೇಕು ವಿತ್ ನೋ ಝೀರೋ ಡಿವೈಸರ್ಸ್ ಈಸ್ ಕಾಲ್ಡ್ ಆಸ್ ಅನ್ ಇಂಟಿಗ್ರಲ್ ಡೊಮೇನ್. ಅಂತಂದರೆ ಈಗ ಯಾವುದಾದ್ರೂ ಎರಡು ಎಲಿಮೆಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಅದನ್ನು ಎ ಬಿ ಅಂತ ತಗೊಳ್ಳೋಣ. ಎ ಇಂಟು ಬಿ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಐದರ್ ಎ ಈಕ್ವಲ್ ಟು ಝೀರೋ ಆರ್ ಬಿ ಈಕ್ವಲ್ ಟು ಝೀರೋ. ಅದನ್ನು ಏನಂತ ಕರಿತೀವಿ ನಾವು? ಝೀರೋ ಡಿವೈಸರ್ಸ್ ಅಂತ ಕರಿತೀವಿ ಅಲ್ವಾ, ನೋ ಝೀರೋ ಡಿವೈಸರ್ಸ್ ಅಂತ ಹೇಳ್ತೀವಿ ನಾವು. ಸೊ ಈಗ ಅಂತಹ ಒಂದು ಇಂಟಿಗ್ರಲ್ ಡೊಮೇನ್ ಅನ್ನ ಕನ್ಸಿಡರ್ ಮಾಡಿದೀವಿ, ಅದು ಆರ್ ಅಂತ ತಗೊಂಡಿದೀವಿ. ಲೆಟ್ ಆರ್ ಬಿ ಆನ್ ಇಂಟಿಗ್ರಲ್ ಡೊಮೇನ್. ಅ ಯುಕ್ಲಿಡಿಯನ್ ಫಂಕ್ಷನ್ ಆನ್ ದಿಸ್ ಇಂಟಿಗ್ರಲ್ ಡೊಮೇನ್ ಇಸ್ ಅ ಫಂಕ್ಷನ್. ಹೆಂಗಿರಬೇಕು ಆ ಫಂಕ್ಷನ್ ಅಂತಂದ್ರೆ ಆರ್ ಮೈನಸ್ ದ ಸೆಟ್ ಕಂಟೈನಿಂಗ್ ಝೀರೋ ಎಲಿಮೆಂಟ್ಸ್. ಝೀರೋ ಅಂತಂದ್ರೆ ಇದೇನಾಗಿರಬೇಕು? ನಾನ್ ಝೀರೋ ಇಂಟಿಗ್ರಲ್ ಡೊಮೇನ್ ಆಗಿರಬೇಕು. ಕರೆಕ್ಟಾ? So, a no-zero integral domain, a non-zero integral domain to non-negative integers. Okay, r minus the set containing 0 minus r minus the set containing 0 to non-negative integers ಗೆ ನಾವು ಒಂದು ಫಂಕ್ಷನ್ ಅನ್ನ ಡಿರೈವ್ ಮಾಡಿಕೊಂಡಾಗ ಆ ಫಂಕ್ಷನ್ ಕೆಲವೊಂದಷ್ಟು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. For all a and b not equal to 0 belongs to this R, we have f of a less than or equal to f of ab. This is the first condition. The second condition is for any elements a and b not equal to 0 which both are belongs to R, then there exist some other elements say q and r in capital R such that a equal to bq plus r with this r equal to 0. ಒಂದು ಆರ್ ವ್ಯಾಲ್ಯೂ 0 ಬರಬೇಕು ಅಥವಾ ಎಫ್ ಆಫ್ ಆರ್ ಶುಡ್ ಬಿ ಲೆಸ್ ದೆನ್ ಎಫ್ ಆಫ್ ಬಿ. ಓಕೆ, ಇದು ಯಾವ ಕಂಡೀಷನ್? ಇದು ಡಿವಿಷನ್ ಆಲ್ಗೋರಿದಮ್ ಕಂಡೀಷನ್ ಇದು. ಸೊ ಆ ಡಿವಿಷನ್ ಆಲ್ಗೋರಿದಮ್ ಕಂಡೀಷನ್ ಇರಬೇಕು, ಆದ್ರೆ ಆ ಕಂಡೀಷನ್ಗೆ ಇನ್ನೊಂದಷ್ಟು ಕಂಡೀಷನ್ಸ್ ಅನ್ನ ಇಂಪ್ಲೈ ಮಾಡ್ತಿದ್ದಾರೆ. ಏನು? ಒಂದು ಆರ್ ವ್ಯಾಲ್ಯೂ 0 ಇರಬೇಕು, ಇಲ್ವಾ ಎಫ್ ಆಫ್ ಆರ್ ಶುಡ್ ಬಿ ಲೆಸ್ ದೆನ್ ಎಫ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಸೊ ಈ ಕಂಡೀಷನ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೋ ಅವಾಗ ನಾವೇನಂತ ಕರಿತೀವಿ? ಅಂತಹ ಫಂಕ್ಷನ್ನಿಗೆ ಯುಕ್ಲಿಡಿಯನ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಈ ಫಂಕ್ಷನ್ ಅನ್ನ ನಾವು ದಟ್ ಈಸ್ ಅಂದ್ರ ಯುಕ್ಲಿಡಿಯನ್ ಫಂಕ್ಷನ್ ಅನ್ನ ಯಾವ ಫೀಲ್ಡ್ ಅಲ್ಲಿ ಡಿಫೈನ್ ಮಾಡಿರ್ತೀವೋ ಅಥವಾ ಯಾವ ಡೊಮೇನ್ ಅಲ್ಲಿ ಡಿಫೈನ್ ಮಾಡಿರ್ತೀವೋ ಅಂತಹ ಡಿಫೈನ್ಡ್ ಆಗಿರುವಂತಹ ಡೊಮೇನ್ ಅನ್ನ ಯುಕ್ಲಿಡಿಯನ್ ಡೊಮೇನ್ ಅಂತ ಕರಿತೀವಿ. ಸೊ ಯುಕ್ಲಿಡಿಯನ್ ಡೊಮೇನ್ ಇಸ್ ಆನ್ ಇಂಟಿಗ್ರಲ್ ಡೊಮೇನ್ ವಿಚ್ ಕ್ಯಾನ್ ಬಿ ಎಂಡೋಡ್ ವಿತ್ ಅಟ್ ಲೀಸ್ಟ್ ಯುಕ್ಲಿಡಿಯನ್ ಫಂಕ್ಷನ್. ಓಕೆ, ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳಿದೀವಿ. ಸೇಮ್ ಕಂಡೀಷನ್, ಆನ್ ಇಂಟಿಗ್ರಲ್ ಡೊಮೇನ್ ಆರ್ ಇಸ್ ಸೆಟ್ ಟು ಬಿ ಆನ್ ಯುಕ್ಲಿಡಿಯನ್ ಡೊಮೇನ್ ಇಫ್ ಫಾರ್ ಎವ್ರಿ ನಾನ್ ಝೀರೋ ಎಲಿಮೆಂಟ್ ಎ ಇನ್ ಆರ್ there is a non-negative integer f of a such that f of a less than or equal to f of ab for all ab belongs to r, and for all ab not equal to 0 there exists q and r belongs to r such that a equal to bq plus r where r equal to 0 or f of r less than f of b. ಸೇಮ್ ಡೆಫಿನೇಷನ್. ಓಕೆ, ಹಾಗಾದ್ರೆ ಒಂದು 2-3 ಎಕ್ಸಾಂಪಲ್ಸ್ ಅನ್ನ ಕನ್ಸಿಡರ್ ಮಾಡೋಣ, ತುಂಬಾ ಈಸಿ ಆಗತ್ತೆ. ಏನ್ ಕೇಳ್ತಾರೆ ಅಂತಂದ್ರೆ ಒಂದು ಡೊಮೇನ್ ಅನ್ನ ಕೊಟ್ಟು ಇದು ಯುಕ್ಲಿಡಿಯನ್ ಡೊಮೇನ್ ಆಗತ್ತಾ ಇಲ್ವಾ ಚೆಕ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ನಾವು ಅದರಲ್ಲಿ ರ್ಯಾಂಡಮ್ ಆಗಿ ಒಂದು ಫಂಕ್ಷನ್ ಎಫ್ ಅನ್ನ ಡಿಫೈನ್ ಮಾಡ್ಕೋಬೇಕು. ಅದೇ ಹೇಗಿರ್ಬೇಕು ಅಂತಂದ್ರೆ ಈ ಡೆಫಿನೇಷನ್ ಅಲ್ಲಿ ಇದೆಯಲ್ವಾ, ಇದೇ ತರ ಫ್ರಾಮ್ r -0 ಟು ನಾನ್ ನೆಗೆಟಿವ್ ಇಂಟಿಜರ್ ಬರುವಂತೆ ನಾವು ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಕೊಂಡ್ರೆ ಆಯ್ತು.
ಓಕೆ, ಈಗ ಈ ಒಂದು ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಹೇಗೆ ಬರುತ್ತೆ ಅಂತ. ಫಾರ್ ಎನಿ ಫೀಲ್ಡ್ ಡಿಫೈನ್ ಎಫ್ ಆಫ್ ಎ ಈಕ್ವಲ್ ಟು 1, ಅವರೇ ಡಿಫೈನ್ ಮಾಡಿದ್ದಾರೆ ಫಂಕ್ಷನ್ ಅನ್ನ. ಫಾರ್ ಆಲ್ ನಾನ್ ಝೀರೋ ಎಲಿಮೆಂಟ್ ಎ ಇಸ್ ಅನ್ ಯುಕ್ಲಿಡಿಯನ್ ಡೊಮೇನ್ ಅಂತ ಹೇಳಿದ್ದಾರೆ. ಫಾರ್ ಎನಿ ಫೀಲ್ಡ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಏನು ಇಂಟಿಗ್ರಲ್ ಡೊಮೇನ್ ಪ್ರಾಪರ್ಟಿಯನ್ನ ಹೋಲ್ಡ್ ಮಾಡಿಯೇ ಮಾಡುತ್ತೆ ಅಲ್ವಾ. ಫೀಲ್ಡಿನ ಡೆಫಿನೇಷನ್ ಏನು ಹೇಳುತ್ತೆ ಹೇಳಿ? ಅ ಕಮ್ಯೂಟೇಟಿವ್ ಡಿವಿಷನ್ ರಿಂಗ್ ಈಸ್ ಕಾಲ್ಡ್ ಎಸ್ ಫೀಲ್ಡ್ ಅಂತಾರೆ. ಅಗೇನ್, ಸೊ ಕಮ್ಯೂಟೇಟಿವ್ ಡಿವಿಷನ್ ರಿಂಗ್ ಅಂತ ಬಂದ ಕೂಡಲೇ ಅಲ್ಲಿ ಏನು ಹೇಳ್ತೀವಿ ನಾವು? ಅ ರಿಂಗ್ ವಿತ್ ಯೂನಿಟಿ ಇನ್ ವಿಚ್ ಆಲ್ ನಾನ್ ಝೀರೋ ಎಲಿಮೆಂಟ್ಸ್ ಫಾರ್ಮ್ಸ್ ಅ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಅಲ್ವಾ. ಅವಾಗ ಅದೇ ಇಂಟಿಗ್ರಲ್ ಡೊಮೇನ್ ಕೂಡ ಹಾಕೊಂಡಿರುತ್ತೆ ನಮಗೆ. Therefore, by the definition of field, we get f that a field is a integral domain also. Field is an integral domain. So we take f of a equal to 1 ಅಂತ ಫಂಕ್ಷನ್ ಕೊಟ್ಟಿದ್ದಾರೆ. For any x, f of x equal to 1 for all x belongs to f minus 0. ಹೌದಾ? r minus 0 ತಗೋತಿದ್ವಿ, ಈಗ ಇಲ್ಲಿ f minus 0 f ಅಂತ ಕೊಟ್ಟಿದ್ದಾರೆ ಅವರು ಡೊಮೇನ್ ಅನ್ನು. ಅಲ್ಲಿ ಡೊಮೇನ್ ನಾವೇನು ತಗೊಂಡಿದ್ವಿ? ಆರ್ ತಗೊಂಡಿದ್ವಿ ಅಲ್ವಾ. ಓಕೆ, ನೋ ಪ್ರಾಬ್ಲಮ್. ಸೊ ಈಗ ಎರಡು ಎಲಿಮೆಂಟ್ಸ್ ಅನ್ನು ತಗೊಳ್ಳೋಣ. ಎ ಮತ್ತೆ ಬಿ ಬೋತ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಬಟ್ ಬಿಲಾಂಗ್ಸ್ ಟು ಎಫ್. ವಿ ಹ್ಯಾವ್ ಎ ಇಂಟು ಬಿ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಎಫ್. ಯಾಕೆ ಹೇಳಿ? ಏನೂ 0 ಆಗಲ್ಲ, ಬಿನೂ 0 ಅಲ್ಲ ಅಂತಂದ್ರೆ ಅದು ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ಅದು ಕೂಡ 0 ಆಗೋದಿಲ್ಲ. ದಟ್ ಈಸ್ ಬಿಕಾಸ್ ನೋ 0 ಡಿವೈಸರ್ಸ್ ಹೇಳಿದೀವಿ ಅಲ್ವಾ. ಎ ಇಂಟು ಬಿ ಈಕ್ವಲ್ ಟು 0 ಇಂಪ್ಲೈಸ್ ಐದರ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0. ಎ ಇಂಟು ಬಿ ನಾಟ್ ಈಕ್ವಲ್ ಟು 0 implies either a not equal to 0, b not equal to 0. But in this case we have both a and b not equal to 0. Therefore a into b also not equal to 0. Therefore f of x equal to 1 ಬಂತು ಅಂದ್ರೆ f of a ಕೂಡ equal to 1 ಬರುತ್ತೆ. ಅಗೇನ್ a into b ಕೂಡ ನಾಟ್ equal to 0 ಇರೋದಕ್ಕೆ f of a into b also equal to 1 ಬರುತ್ತೆ. ಹಿಯರ್ a b belongs to f ಆಗಿಬಿಡುತ್ತೆ ಅದು. ಹೌದಾ? ಎ ಬಿ ಬಿಲಾಂಗ್ಸ್ ಟು ಎಫ್ ಇದೆ. ಸೊ ಅದಕ್ಕಾಗಿ ಎಫ್ ಆಫ್ ಎ ಬಿ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ವಿಚ್ ಇಂಪ್ಲೈಸ್ ಎಫ್ ಆಫ್ ಎ ವ್ಯಾಲ್ಯೂನು 1 ಇದೆ, ಎಫ್ ಆಫ್ ಎ ಬಿ ವ್ಯಾಲ್ಯೂನು 1 ಇದೆ, ಎರಡು ಒಂದಕ್ಕೊಂದು ಈಕ್ವಲ್ ಆಯಿತು. ಎಫ್ ಆಫ್ ಎ ಈಕ್ವಲ್ ಟು ಎಫ್ ಆಫ್ ಎ ಬಿ. ಕಾಲ್ ದಿಸ್ ಆಸ್ ಇಕ್ವೇಶನ್ 1. ನಮ್ಮ ಫಸ್ಟ್ ಕಂಡೀಷನ್ ಪ್ರಕಾರ ಎಫ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಎಫ್ ಆಫ್ ಎ ಈಕ್ವಲ್ ಟುಗೆ ಎಫ್ ಆಫ್ ಎ ಬಿ ಬಂತು. ಸೊ ನೋ ಪ್ರಾಬ್ಲಮ್, ನಮಗೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದಂಗೆ ಆಯಿತು. ಈಗ ಸೆಕೆಂಡ್ ಕಂಡೀಷನ್ನಿಗೆ ಪ್ರೂವ್ ಮಾಡೋಣ. ಫಾರ್ ಫರ್ದರ್ ಎನಿ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಎಫ್ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಎಫ್, ಬೋತ್ ಆರ್ ನಾಟ್ ಈಕ್ವಲ್ ಟು 0. ವಿ ಹ್ಯಾವ್, ನಮಗೆ ಗೊತ್ತಿರೋ ಪ್ರಕಾರ ಎ ಈಕ್ವಲ್ ಟು ಎ ಅಂತ ತೊಗೊಂಡ್ಬಿಡೋಣ, ಏನು ಕನ್ಫ್ಯೂಷನ್ಸೇ ಬೇಡ. ಆಮೇಲೆ ಎಯನ್ನು ಅದರ ಐಡೆಂಟಿಟಿ ಎಲಿಮೆಂಟಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಹೌದಾ? 1 ಅದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಂತಂದರೆ 1. ಸೊ 1ಅನ್ನು ನಾನು ಫಾರ್ ಎನಿ ಬಿ ನಾಟ್ ಈಕ್ವಲ್ ಟು 0 ಇರೋದಕ್ಕೆ ಬಿ ಇಂಟು ಬಿ ಇನ್ವರ್ಸ್ ಆಗಿ ಬರಿತೀನಿ. ಓಕೆ, ಸೊ ಬಿ ಇಂಟು ಬಿ ಇನ್ವರ್ಸ್ ಆಗಿ ಬರೆಯೋಣ. ಆವಾಗ ಇದೇನಾಯಿತು? ಬಿ ಇಂಟು ಬಿ ಇನ್ವರ್ಸ್ ಅಂತಂದರೆ 1, ಎ ಇಂಟು 1 ಅಂತಂದರೆ ಏನೇ ಪ್ಲಸ್ 0 ಹಾಕಿದ್ರೆಷ್ಟು ಬಿಟ್ರೆಷ್ಟು, ನಮಗೇನು ಸಮಸ್ಯೆ ಇಲ್ಲ. ಅವಾಗ ಇದು ಏನಾಯಿತು? ಎ ಇಂಟು ಬಿ ಇನ್ವರ್ಸ್ ಇಂಟು ಬಿ ಆಗಿ ಗ್ರೂಪಿಂಗ್ ಮಾಡೋಕ್ಕೆ ಬರುತ್ತೆ. ಅದು ಕಮ್ಯೂಟೇಟಿವ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡಲೇಬೇಕು, ಯಾಕೆಂದರೆ ಅದು ಫೀಲ್ಡ್. ಓಕೆ, ಫೀಲ್ಡ್ ಇರೋದಕ್ಕೆ ಅದು ಕಮ್ಯೂಟೇಟಿವ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡೇ ಮಾಡುತ್ತೆ. ಅವಾಗ ನಮ್ಗೆ ಇಲ್ಲೇನಾಯಿತು? ಬಿ ಇನ್ವರ್ಸ್ ಬಿ ಅನ್ನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು, ಬಿ ಇನ್ವರ್ಸ್ ಇಂಟು ಬಿ ಆಗಿ ಬರ್ಕೋಬೋದು. ಆವಾಗ ಅದು ಎ ಇಂಟು ಬಿ ಇನ್ವರ್ಸ್ ಇಂಟು ಬಿ ಪ್ಲಸ್ 0 ಆಸ್ ಇಟ್ ಈಸ್ ಕ್ಯಾನ್ ಬಿ ರಿಟರ್ನ್ ಆ್ಯಂಡ್ ಎ ಬಿ ಇನ್ವರ್ಸ್ ಅನ್ನು ಒಂದು ಗ್ರೂಪ್ ಮಾಡಿ, ಬಿ ಅನ್ನು ಒಂದು ಗ್ರೂಪ್ ಮಾಡಿ, ಈಗ ಪ್ಲಸ್ 0 ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಈಗ ಇದು ಯಾವ ಫಾರ್ಮೆಟಲ್ಲಿದೆ ಅಂತಂದರೆ ಬಿ ಇಂಟು ಕ್ಯೂ ಪ್ಲಸ್ ಆರ್ ಫಾರ್ಮೆಟಲ್ಲಿದೆ. ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಹೇಳ್ತಾರೆ. ಹೌದಾ? ಅಂದರೆ ಆರ್ ವ್ಯಾಲ್ಯೂ ನಮಗೆ 0 ಬಂತು, ಇಲ್ಲಿ ಕ್ಯೂ ವ್ಯಾಲ್ಯೂ ಏನು ಬಂತು? ಎ ಇಂಟು ಬಿ ಇನ್ವರ್ಸ್ ಬಂತು.
ಹೌದಾ? ಈಗ ಎ ಇಂಟು ಬಿ ಕ್ಯೂ ಪ್ಲಸ್ ಆರ್ ಬರಬೇಕು ಅಂತಂದ್ರೆ ಐದರ್ ಆರ್ ಈಕ್ವಲ್ ಟು 0 ಆರ್ ಎಫ್ ಆಫ್ ಆರ್ ಲೆಸ್ ದೆನ್ ಎಫ್ ಆಫ್ ಬಿ ಅಂತ ಹೇಳ್ತಾರೆ. ಈಗ ಈ ಕಂಡೀಷನ್ ಇಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲ ಆರ್ ವ್ಯಾಲ್ಯೂ 0 ಬಂದಿದೆ ನಮಗೆ. ಸೊ ಫಸ್ಟ್ ಅಂದ್ರೆ ಆ ಒಂದು ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆದಂಗೆ ಆಯಿತು. Therefore, from equation 1 and equation 2, we can conclude that F is an Euclidean domain. ಅಲ್ವಾ? ಎರಡು ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಾ ಇದೆ. ನೀವು ಇಲ್ಲಿ ಎಫ್ ಆರ್ ವ್ಯಾಲ್ಯೂ 0 ಅಂತಾರು ಬೇಕಾದ್ರೂ ತಗೊಳ್ಬೋದು, ಅಥವಾ ಎಫ್ ಆಫ್ ಆರ್ ಲೆಸ್ ದೆನ್ ಎಫ್ ಆಫ್ ಬಿ ಅಂತ ಬೇಕಾದರೂ ಪ್ರೂವ್ ಮಾಡ್ಬೋದು. ಯಾವ್ದಾದ್ರು ಒಂದು ಕಂಡೀಷನ್ ಹೋಲ್ಡ್ ಆಯಿತು ಅಂತಂದ್ರೆ ನಮ್ಗೆ ಸಫಿಷಿಯಂಟ್. ಈ ಪ್ರಾಬ್ಲಮಲ್ಲಿ ನಮ್ಗೆ ಈ ಕಂಡೀಷನ್ ಹೋಲ್ಡ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. The set of integers forms an Euclidean domain. Set of integers. ನಾನು ಒಂದು ಇಂಟಿಗ್ರಲ್ ಡೊಮೇನ್ ಯಾವ್ದ್ರದ್ದು ತಗೋಬೇಕು? ಈಗ ಇಂಟಿಜರ್ಸ್ ಇಂದ ತಗೊಳ್ಬೇಕು. ಸೊ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಂಟಿಗ್ರಲ್ ಡೊಮೇನ್ z ಪ್ಲಸ್ ಡಾಟ್ ಸೆಟ್ ಆಫ್ ಇಂಟಿಜರ್ಸ್ ಇಂದು. ಅದಕ್ಕೆ ಯುಕ್ಲಿಡಿಯನ್ ಡೊಮೇನ್ ಅನ್ನು ನಾನು ತೋರಿಸ್ಬೇಕು ಅಂತಂದ್ರೆ ಒಂದು ಫಂಕ್ಷನ್ ಅನ್ನ ಡಿರೈವ್ ಮಾಡ್ಕೊಳ್ಬೇಕಾಯ್ತು. ಆ ಫಂಕ್ಷನ್ ಆ ಇಂಟಿಗ್ರಲ್ ಡೊಮೇನ್ ಅಲ್ಲಿ ಇದೆ ಅಂತ ತೋರಿಸ್ಬೇಕು ಅಲ್ವಾ? ಓಕೆ, ಸೊ ಡಿಫೈನ್ ಅ ಫಂಕ್ಷನ್ ಎಫ್ ಫ್ರಮ್ z ಮೈನಸ್ 0 ಟು n such that f of a equal to ಮಾಡ್ಯುಲಸ್ ಆಫ್ a. ನಾನು ಡಿಫೈನ್ ಮಾಡ್ತಾ ಇರುವಂತಹ ಒಂದು ಫಂಕ್ಷನ್. ಇಂಟೀಜರ್ಸ್ ಪ್ರಾಪರ್ಟಿಯನ್ನು ಮಾಡ್ಯುಲಸ್ ಅಲ್ಲಿ ಅಂದ್ರೆ ನಾವು ಕ್ಲಿಯರ್ ಆಗಿ ಡಿಫೈನ್ ಆಗ್ತಾ ಹೋಗುತ್ತೆ. ಇಂಟೀಜರ್ಸ್ ಅಲ್ಲಿ ಮಾಡ್ಯುಲಸ್ ಪ್ರಾಪರ್ಟಿ ಎಕ್ಸಾಕ್ಟ್ಲಿ ಡಿಫೈನ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಈ ಪ್ರಾಪರ್ಟಿಯನ್ನು ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಫಾರ್ ಎನಿ ಎ ಆ್ಯಂಡ್ ಬಿ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಝೆಡ್ ಅಂತ ತಗೊಳ್ಳೋಣ. ಆವಾಗ ಎ ಮತ್ತು ಬಿ ಎರಡೂ 0 ಆಗಲ್ಲ. ಈ 0 ವ್ಯಾಲ್ಯೂ ಇಲ್ಲ ಅಂತಂದರೆ ಎ ಇಂಟು ಬಿ ಕೂಡ 0 ಆಗಿರಲ್ಲ. ಸೊ ಈಗ ಮಾಡ್ಯುಲಸ್ ಆಫ್ ಎ ಇಂಟು ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಮೋಡ್ ಆಫ್ ಎ ಇಂಟು ಮೋಡ್ ಆಫ್ ಬಿ, ಆರ್ ನೀವು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅಗೇನ್ ಆಲ್ಸೋ ಡಿಫೈನ್ ಮಾಡ್ಕೊಂಡಿರೋ ಪ್ರಕಾರ ಎಫ್ ಆಫ್ ಎ ಈಕ್ವಲ್ ಟು ಮಾಡ್ ಆಫ್ ಎ, ಎಫ್ ಆಫ್ ಬಿ ಈಕ್ವಲ್ ಟು ಮಾಡ್ ಆಫ್ ಬಿ ಆಯಿತು ಫಾರ್ ಎನಿ ಟು ಎಲಿಮೆಂಟ್ಸ್ ಎ ಆ್ಯಂಡ್ ಬಿ. ಅಗೇನ್ ಮಾಡ್ಯುಲಸ್ ಆಫ್ ಎ ಇಂಟು ಬಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಮಾಡ್ಯುಲಸ್ ಆಫ್ ಎ ಆ್ಯಂಡ್ ಮಾಡ್ಯುಲಸ್ ಆಫ್ ಎ ಬಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಮಾಡ್ಯುಲಸ್ ಆಫ್ ಬಿ. Therefore, ಈ ಕಂಡೀಷನ್ ಇಂದ ಏನು ಬರಿಬೋದು? ಮಾಡ್ ಆಫ್ ಎ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಆಫ್ ಎ ಬಿ. ಹೌದಾ? ಮಾಡ್ ಆಫ್ ಎ ಅಂತಂದ್ರೆ ಏನು? ಎಫ್ ಆಫ್ ಎ. ಮಾಡ್ ಆಫ್ ಎ ಬಿ ಅಂತಂದ್ರೆ ಏನು? ಎಫ್ ಆಫ್ ಎ ಬಿ. ಸೊ ನಮ್ಗೆ ಏನು ಕಂಡೀಷನ್ ಸಿಕ್ತು? ಎಫ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ಬಿ ಅಂತ ಸಿಕ್ತು. ದಿಸ್ ಈಸ್ ದ ಫಸ್ಟ್ ಕಂಡೀಷನ್ ಫಾರ್ ಯುಕ್ಲಿಡಿಯನ್ ರಿಂಗ್. ನೆಕ್ಸ್ಟ್, ಈಗ ಡಿವಿಷನ್ ಅಲ್ಗೋರಿದಮ್ ಪ್ರಾಪರ್ಟಿಯನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಅದನ್ನು ಅಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದನ್ನು ಡಿವಿಷನ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಎರಡು ಕಂಡೀಷನಲ್ಲಿ ಒಂದು ಕಂಡೀಷನ್ ಐದರ್ ಆರ್ ನಾಟ್ ಈಕ್ವಲ್ ಟು 0 ಆರ್ ಎಫ್ ಆಫ್ ಆರ್ ಶುಡ್ ಬಿ ಲೆಸ್ ದೆನ್ ಎಫ್ ಆಫ್ ಬಿ, ಆ ಕಂಡೀಷನ್ನ ತೋರಿಸ್ಬೇಕು. ಈಗ ಇದಕ್ಕೆ ಯಾವ ಕಂಡೀಷನ್ ಸೂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಯಾವ್ದಾದ್ರು ಎರಡು ಎಲಿಮೆಂಟ್ ಎ ಬಿ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಝೆಡ್, ಅದಕ್ಕೆ ದರ್ ಎಕ್ಸಿಸ್ಟ್ ಟು ಎಲಿಮೆಂಟ್ಸ್ ಕ್ಯೂ ಆ್ಯಂಡ್ ಆರ್ ಇನ್ ಝೆಡ್ ಸಚ್ ದಟ್ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಓಕೆ, ವಿತ್ ಈಗ ಡಿವಿಷನ್ ಅಲ್ಗೋರಿದಮ್ ಪ್ರಾಪರ್ಟಿ ಕೂಡ ಸೆಟ್ ಆಫ್ ಇಂಟಿಜರ್ಸ್ ಅಲ್ಲಿ ವೆಲ್ ಡಿಫೈನ್ಡ್. ಸೊ ಕರೆಕ್ಟಾಗಿ ಡಿಫೈನ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನು ಅಲ್ಲ. ನಾವು ಇಂಟೀಜರ್ಸಿನ ಪ್ರಾಪರ್ಟಿಯನ್ನು ಸ್ಟಡಿ ಮಾಡುವಾಗ ನಮ್ಗೆ ಮೇನ್ ಆಗಿ ಬೇಸಿಕ್ ಆಗಿ ನಾವು ತಗೊಳ್ಳೋದೇ ಡಿವಿಷನ್ ಅಲ್ಗೋರಿದಮ್ ಪ್ರಾಪರ್ಟಿ ಅಲ್ವಾ? ಸೊ ನಾನು ಅದನ್ನು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಈ ಪ್ರಾಪರ್ಟಿ ಇದೆ ಅಂತಾದರೆ ಅಲ್ಲಿ ಈ ಆರ್ ಅನ್ನುವಂಥದ್ದು 0 ಮತ್ತು ಬಿ ಮಧ್ಯದಲ್ಲೇ ಇರುತ್ತೆ. ಹೌದಾ? ಈ ಸಪೋಸ್ ನೀವು 3ಯನ್ನು 2ದಿಂದ ಡಿವೈಡ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಸಿಗುವಂತಹ ರಿಮೈಂಡರ್ ಈಸ್ ನಥಿಂಗ್ ಬಟ್ ಆರ್. ಅದು ಏನಾಗಿರುತ್ತೆ? 2ಗಿಂತ ಕಡಿಮೆನೇ ಇರುತ್ತೆ. ಹೌದಾ? 2 ಇಂಟು 1 ಪ್ಲಸ್ 1 ಈಸ್ ಈಕ್ವಲ್ ಟು 3. ನಿಮಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? 2 ಇಂಟು 1 ಪ್ಲಸ್ 1 ಈಕ್ವಲ್ ಟು 3. ನೀವು 3ಯನ್ನು 2ದಿಂದ ಡಿವೈಡ್ ಮಾಡ್ತೀರಾ ಅಂತಂದರೆ ಎ ವ್ಯಾಲ್ಯೂ 3 ನಾಟ್ ಈಕ್ವಲ್ ಟು 0, ಬಿ ವ್ಯಾಲ್ಯೂ 2 ಮಲ್ಟಿಪ್ಲೈ ಹಾಕ್ಕೊಂಡಿರೋದು. ಹೌದಾ? ಇಂಟು 1 ಕ್ಯೂ ವ್ಯಾಲ್ಯೂ 1 ಪ್ಲಸ್ 1 ಏನದು? ರಿಮೈಂಡರ್ ದಟ್ ಶುಡ್ ಬಿ ಲೆಸ್ ದೆನ್
2 ಓನ್ಲಿ. ಅದು 2ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದರಿಂದ ಮತ್ತೆ ಡಿವೈಡ್ ಆಗ್ಬಿಡ್ತಿತ್ತಲ್ವಾ. 2ದಿಂದ 2 1 2 ಅಂತ ಮಾಡ್ಕೊಂಡು ನೀವು ರಿಮೈಂಡರ್ 0 ಬರಿಬೋದಿತ್ತು ನೋಡಿ. ಬೇಕಾದ್ರೆ ಈಗ ಸಪೋಸ್ 4 ಡಿವೈಡೆಡ್ ಬೈ 2 ಅಂತಂದ್ರೆ ನೀವೇನು ಬರೀತೀರಾ, 4 ಈಕ್ವಲ್ ಟು 2 ಇಂಟು 2 ಪ್ಲಸ್ 0 ಅಂತ ಬರೆದು ಬಿಡ್ತೀರಾ. ಅಲ್ಲಿ ರಿಮೈಂಡರ್ ಸಿಗೋದೇ ಇಲ್ಲ ನಿಮಗೆ. ದಟ್ ಶುಡ್ ಬಿ ಅಂದ್ರೆ ದ ವ್ಯಾಲ್ಯೂ ಆಫ್ ಆರ್ ಶುಡ್ ಬಿ ಲೆಸ್ ದೆನ್ ಬಿ ಅಂತ ಅದು ಅಲ್ಲಿ. ದಟ್ಸ್ ವೈ ವಿ ಆರ್ ಹ್ಯಾವಿಂಗ್ ದಿಸ್ ಕಂಡೀಷನ್. ನಿಮಗೆಲ್ಲ ಗೊತ್ತಿರೋದೇ ಇದು, ಆದರೂ ಒಂದ್ಸಲ ನಾವು ಜಸ್ಟ್ ಡೆಮೋನ್ಸ್ಟ್ರೇಟ್ ಮಾಡ್ಕೊಂಡ್ವಿ. ವಿಚ್ ಇಂಪ್ಲೈಸ್ ಆರ್ ಈಕ್ವಲ್ ಟು 0 ಆರ್ ಆರ್ ಲೆಸ್ ದೆನ್ ಬಿ. ಓಕೆ, ಈ ಕಂಡೀಷನಿಂದ ಸಿಗುತ್ತೆ. ಆರ್ ಈಕ್ವಲ್ ಟು 0 ಆಗಬೇಕು, ಇಲ್ಲಾಂದ್ರೆ ಆರ್ ಲೆಸ್ ದೆನ್ ಬಿ ಆಗಬೇಕು. ಸಪೋಸ್ ಆರ್ ಈಕ್ವಲ್ ಟು 0 ಆಯಿತು ಅಂತಂದರೆ ಕಂಡೀಷನ್ಗೆ ನಾವು ಪ್ರೂವ್ ಮಾಡೋಕ್ಕೆ ಏನು ಉಳಿದಿರೋದಿಲ್ಲ. ಆರ್ ಲೆಸ್ ದೆನ್ ಬಿ ಆಯಿತು ಅಂತಂದರೆ ಅದಕ್ಕೆ ಫಂಕ್ಷನನ್ನು ಅಪ್ಲೈ ಮಾಡಿದ್ರೆ ಎಫ್ ಆಫ್ ಆರ್ ಲೆಸ್ ದೆನ್ ಎಫ್ ಆಫ್ ಬಿ ಬರುತ್ತೆ. Can call this condition as equation 2. Therefore, from equation 1 and equation 2, we can say that the set of integers forms an Euclidean domain. Am I clear? ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಕೊಬೋದು ನನಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ನೋಡ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ ಅಂತಂದರೆ, ದ ಸೆಟ್ ಝಡ್ ಆಫ್ ಐ set containing the elements such that a plus ib where ab belongs to z, the ring of Gaussian integers is an Euclidean domain. Important problem ಇದು. Gaussian integers ಅಂತಂದರೆ ಅದು ಆ ಸೆಟ್ ಈ ಥರ ಡಿಫೈನ್ಡ್ ಹಾಕ್ಕೊಂಡಿರತ್ತೆ ಅಂತ. ಓಕೆ, ಸೊ ಸೊಲ್ಯೂಷನ್ ಹೇಗೆ ಮಾಡೋದೀಗ ನಾವು? 1 by 1 ಫಂಕ್ಷನನ್ನು ಡಿಫೈನ್ ಮಾಡ್ಕೊಳ್ಳೋಣ. ಫಂಕ್ಷನನ್ನು ಡಿಫೈನ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಪ್ರಾಪರ್ಟೀಸ್ ಹೋಲ್ಡ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು. ಓಕೆ, ಫಂಕ್ಷನನ್ನು ಹೇಗೆ ಡಿಫೈನ್ ಮಾಡ್ಕೊಳ್ಳೋಣ ಅಂದರೆ, ಎಫ್ ಬಿ ಅ ಫಂಕ್ಷನ್ ಝಡ್ ಆಫ್ ಐ ಟು ನಾನ್ ನೆಗೆಟಿವ್ ಇಂಟೀಜರ್ಸ್. ಝಡ್ ಆಫ್ ಐದಲ್ಲಿ ನಾನ್ ಝೀರೋ ಎಲಿಮೆಂಟ್ಸನ್ನು ಮಾತ್ರ ನಾವು ತಗೊಂಡಿರುವಂಥದ್ದು, ನಾನ್ ನೆಗೆಟಿವ್ ಇಂಟೀಜರ್ಸ್, ಆ್ಯಂಡ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎ ಪ್ಲಸ್ ಐ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ ಈ ಫಂಕ್ಷನನ್ನು ಯಾವ ಥರ ಡಿಫೈನ್ ಮಾಡ್ಕೊಳ್ಳೋದು ಅಂತ. ಗಾಷಿಯನ್ ಇಂಟೀಜರ್ಸ್ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಇದೇ ಥರ ಡಿಫೈನ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ನಮಗಿಲ್ಲಿ. ನಾವಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಇಮ್ಯಾಜಿನರಿ ಪಾರ್ಟಿಗೆ ಅದು ಸ್ಕ್ವೇರ್ ಹಾಕ್ಕೊಂಡ್ರೆ -1 ಸ್ಕ್ವೇರ್ ಆಗಿಬಿಡತ್ತೆ ಅದು ಅಲ್ವಾ. ನಾನ್ ನೆಗೆಟಿವ್ ಇಂಟೀಜರ್ಸಿಗೆ ಒಟ್ಟು ನಾವು ಡಿಫೈನ್ ಮಾಡಬೇಕು. ಅಲ್ಲಿ ನಮಗೆ ಏನಾಗ್ಬಿಡುತ್ತೆ ಅಂದರೆ ನೆಗೆಟಿವ್ ಬರುವಂಥ ಸಾಧ್ಯತೆ ಇರ್ಬೋದು. ಈಗ 4 ಸ್ಕ್ವೇರ್ -5 ಸ್ಕ್ವೇರ್ ಬರೋ ಸಾಧ್ಯತೆ ಇರ್ಬೋದು ನಮಗಲ್ಲಿ. ನಾವು ಎ ಮತ್ತು ಬಿ ವ್ಯಾಲ್ಯೂನ 4 ಮತ್ತು 5 ತೊಗೊಂಡ್ರೆ ದಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ. ಈ ಫಂಕ್ಷನ್ ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಾನ್ ನೆಗೆಟಿವ್ ಇಂಟೀಜರ್ಸ್ ಬರುವಂತೆ ಪ್ಲಸ್ ಆಗಿ ತೊಗೊಂಡು ಫಂಕ್ಷನನ್ನು ಡಿಫೈನ್ ಮಾಡ್ತಿದ್ದೀವಿ. ಓಕೆ, ಸೊ ಕ್ಲಿಯರ್ಲಿ ಎಫ್ ಆಫ್ ಎ ಪ್ಲಸ್ ಐ ಬಿ ಶುಡ್ ಬಿ ಗ್ರೇಟರ್ ದೆನ್ 0 ಬಂದೇ ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಗ್ರೇಟರ್ ದೆನ್ 0ನೇ ಆಗುತ್ತೆ. ಅದು ನೀವು ಬೇಕಾದ್ರೆ ಮೈನಸ್ ಅನ್ನ ತಗೊಂಡ್ರು ಸಹ ಗ್ರೇಟರ್ ದೆನ್ 0ನೇ ಬರುತ್ತೆ. ಅದನ್ನು ಇಲ್ಲಿ ಬೇಕಾಗಿಲ್ಲ, ಪ್ರಶ್ನೆ ಬೇರೆ, ಆದರೂ 0 ಗ್ರೇಟರ್ ದೆನ್ನೇ ಬರುತ್ತೆ. ಅಗೇನ್ 2 ಎಲಿಮೆಂಟ್ಸ್ ಅನ್ನು ತಗೊಳ್ಳೋಣ. ಎ ಪ್ಲಸ್ ಐ ಬಿ ಮತ್ತು ಸಿ ಪ್ಲಸ್ ಐ ಡಿ ಬಿಲಾಂಗ್ಸ್ ಟು ದಟ್ ಸೆಟ್ ಝಡ್ ಆಫ್ ಐ -0 ಗಾಷಿಯನ್ ಇಂಟೀಜರ್ಸ್. ಕನ್ಸಿಡರ್ ಎಫ್ ಆಫ್ ಎ ಪ್ಲಸ್ ಐ ಬಿ ಇಂಟು ಸಿ ಪ್ಲಸ್ ಐ ಡಿ. ಅಂದರೆ ಎಫ್ ಆಫ್ ಎ ಇಂಟು ಬಿ ಫಾರ್ಮೆಟಲ್ಲಿ. ಎ ಅಂತಂದ್ರೆ ವ್ಯಾಲ್ಯೂ ಎ ಪ್ಲಸ್ ಐ ಬಿ, ಬಿ ಅಂತಂದರೆ ಸಿ ಪ್ಲಸ್ ಐ ಡಿ, ಅಂದರೆ ಎಫ್ ಆಫ್ ಎ ಇಂಟು ಬಿ. ಓಕೆ, ಆ ಥರ ತೊಗೊಂಡಿದ್ದೀವಿ. ಈಗ ಇದನ್ನು 1 by 1 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎ ಸಿ ಎ ಐ ಡಿ ಐ ಬಿ ಸಿ ಐ ಇಂಟು ಐ ಮೈನಸ್ ಬಿ ಬಿ ಇಂಟು ಡಿ. ಓಕೆ, ಮೈನಸ್ ಬಂತ, ಎ ಸಿ ಬಂತ, ಐ ಇರೋದು ಬಿ ಸಿಗ ಒಂದು ವ್ಯಾಲ್ಯೂ ಬಂತ, ಐ ಇರೋದು ಮತ್ಯಾವುದಕ್ಕೆ ಎ ಡಿಗೆ, ಎ ಡಿ ಇದಕ್ಕೆ ಐ ಬರುತ್ತೆ. ಸೊ ಐಯನ್ನು ಹೊರಗಿಟ್ಕೊಂಡಿದ್ದೀವಿ. ಇದು ಹೇಗಿದೆ ಅಂತಂದರೆ ಎ ಪ್ಲಸ್ ಐ ಇಂಟು ಬಿ ಫಾರ್ಮ್ಯಾಟಲ್ಲಿದೆ. ಎ ಪ್ಲಸ್ ಐ ಬಿ ಇತ್ತು ಅಂತಂದರೆ ಅದರ ವ್ಯಾಲ್ಯೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ರಿಯಲ್ ಪಾರ್ಟಿನ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟಿನ ಸ್ಕ್ವೇರ್. ರಿಯಲ್ ಪಾರ್ಟಿನ ಪೊಸಿಷನ್ನಲ್ಲಿ ಇಲ್ಲಿ ಎ ಸಿ ಮೈನಸ್ ಬಿ ಡಿ ಇದೆ, ಅದರ ಸ್ಕ್ವೇರ್ ತೊಗೊಂಡಿದ್ದೀನಿ. ಪ್ಲಸ್ ಇಮ್ಯಾಜಿನರಿ ಪಾರ್ಟಲ್ಲಿ ಎ ಡಿ ಪ್ಲಸ್ ಬಿ ಸಿ ಇದೆ, ಅದರದ್ದು ಸ್ಕ್ವೇರನ್ನು ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇದನ್ನು ಎ ಪ್ಲಸ್ ಬಿ
ದ ಸ್ಕ್ವೇರ್ ಫಾರ್ಮೆಟಲ್ಲಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಎಕ್ಸ್ಪಾಂಡ್ ಮಾಡಿಕೊಂಡಾಗ ಇದು ಎರಡು ಟರ್ಮು ಕ್ಯಾನ್ಸಲ್ ಆಗುತ್ತೆ. ಅವು ಉಳಿಯೋ ಟರ್ಮ್ಸನ್ನು ನಾವು ಇಲ್ಲಿ ಲೊಕೇಟ್ ಮಾಡಿದ್ದೀವಿ. ಈಗ ಗ್ರೂಪಿಂಗ್ ಮಾಡ್ಕೊಳ್ಳೋಣ. ಎ ಸ್ಕ್ವೇರ್ ಕಾಮನ್ ಬರುವಂಥ ಎಲಿಮೆಂಟ್ಸ್ ಯಾವ್ಯಾವುದಿದೆ, ಸಿ ಸ್ಕ್ವೇರ್ ಮತ್ತು ಡಿ ಸ್ಕ್ವೇರಲ್ಲಿ ಸಿಗುತ್ತೆ ನಮಗೆ, ಗ್ರೂಪಿಂಗ್ ಮಾಡ್ಕೊಂಡಿದ್ದೀವಿ. ಅಗೇನ್ ಬಿ ಸ್ಕ್ವೇರ್ ಕಾಮನ್ ಬರೋದು ಸಿ ಸ್ಕ್ವೇರ್ ಮತ್ತು ಡಿ ಸ್ಕ್ವೇರಲ್ಲಿ, ಅದನ್ನು ಗ್ರೂಪಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಇದೆರಡೂದ್ರಲ್ಲೂ ಸಿ ಸ್ಕ್ವೇರ್ ಮತ್ತು ಡಿ ಸ್ಕ್ವೇರ್ ಕಾಮನ್ ಪ್ಲಸ್ ಡಿ ಸ್ಕ್ವೇರ್ ಕಾಮನ್ ಬರುತ್ತೆ ನಮಗೆ ಅಲ್ವಾ. ಅದೆರಡು ಕಾಮನ್ ತೊಗೊಂಡ್ರೆ ಉಳಿಯೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಸೊ ಎಫ್ ಆಫ್ ಎ ಪ್ಲಸ್ ಐ ಬಿ ಇಂಟು ಸಿ ಪ್ಲಸ್ ಐ ಡಿ, ಈಗ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇದೆ. ಸೊ ಈಗ ಇದನ್ನ ಮತ್ತು ಇದನ್ನ ಕಂಪೇರ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಒನ್ ಆಫ್ ಇಟ್ಸ್ ಟರ್ಮ್ಸ್. ಐದರ್ ಇಟ್ ಮೇ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆರ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಡೈರೆಕ್ಟ್ಲಿ ನಾನೇನು ತಗೊಳ್ತಿದ್ದೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದಿಸ್ ಟರ್ಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಎಫ್ ಆಫ್ ಎ ಪ್ಲಸ್ ಐ ಬಿ. ಸೊ ಎಫ್ ಆಫ್ ಎ ಪ್ಲಸ್ ಐ ಬಿ ಇಂಟು ಸಿ ಪ್ಲಸ್ ಐ ಡಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಐ ಬಿ ಸಿಕ್ತು. ದಟ್ ಈಸ್ ಎಫ್ ಆಫ್ ಎ ಪ್ಲಸ್ ಐ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಐ ಬಿ ಇಂಟು ಸಿ ಪ್ಲಸ್ ಐ ಡಿ. ದಟ್ ಈಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನನ್ನು ಪ್ರೂವ್ ಮಾಡ್ಕೊಳ್ಳೋಣ. ಇಲ್ಲಿ ಕನ್ಸಿಡರ್ ಎ ಪ್ಲಸ್ ಐ ಬಿ ಬೈ ಸಿ ಪ್ಲಸ್ ಐ ಡಿ. ಒಂದು ಟರ್ಮನ್ನು ತಗೊಳ್ಳೋಣ. ಈ ಟರ್ಮ್ಗೆ ಸಿ ಮೈನಸ್ ಐ ಡಿಯಿಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೊಳ್ಳಿ. ಅವಾಗ ಏನಾಯ್ತಿದು, ಎ ಪ್ಲಸ್ ಐ ಬಿ ಇಂಟು ಸಿ ಮೈನಸ್ ಐ ಡಿ ಡಿವೈಡೆಡ್ ಬೈ ಸಿ ಪ್ಲಸ್ ಐ ಡಿ ಇಂಟು ಸಿ ಮೈನಸ್ ಐ ಡಿ ಆಯಿತು. ಸಿ ಪ್ಲಸ್ ಐ ಡಿ ಇಂಟು ಸಿ ಮೈನಸ್ ಐ ಡಿ ಅಂತಂದರೆ ಅದು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಹೌದಾ? ಸಿ ಇಂಟು ಸಿ ಸಿ ಸ್ಕ್ವೇರ್, ಸಿ ಇಂಟು ಐ ಡಿ ಸಿ ಡಿ. ಇಲ್ಲಿ ಇದೇನು ಅಂತಂದರೆ ಅದರದ್ದು ಕಾಂಪ್ಲೆಕ್ಸ್ ಕಾಂಜುಗೇಟ್ಸ್ ಇದೆ. ಸೊ ಕಾಂಪ್ಲೆಕ್ಸ್ ಕಾಂಜುಗೇಟ್ಸಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದಾಗ ಅದೇನು ಬರುತ್ತೆ ನಮಗೆ, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಬರುತ್ತೆ. ಓಕೆ, ಈಗ ನೆಕ್ಸ್ಟು ನ್ಯೂಮರೇಟಲ್ಲಿ ಇರುವಂಥ ಎಲ್ಲ ಟರ್ಮ್ಸನ್ನು ಕಾಂಪ್ಲೆಕ್ಸ್ ಕಾಂಜುಗೇಟ್ ಪ್ರಾಪರ್ಟಿಯನ್ನು ಸ್ಟಡಿ ಮಾಡುವಾಗ ನಮ್ಗೆ ಇದು ಸಿಕ್ಕಿರತ್ತೆ ಅಲ್ವಾ. ಓಕೆ, ಸೊ ಮೇಲ್ಗಡೆ ಇರುವಂಥ ನ್ಯೂಮರೇಟರಲ್ಲಿ ಇರುವಂಥ ಎಲ್ಲ ಟರ್ಮ್ಸನ್ನು ನೀವು ಏನು ಮಾಡಿದ್ರಿ, ಈಗ ಅಷ್ಟು ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಟರ್ಮ್ ಬೈ ಟರ್ಮ್. ಅದಾದಮೇಲೆ ಅದನ್ನು ಸಪರೇಟ್ ಮಾಡಿದ್ರಿ. ಡಿನಾಮಿನೇಟರಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇರೋದನ್ನು ಸಪರೇಟ್ ಮಾಡ್ಕೊಂಡ್ರಿ. ಆದರೆ ಇಲ್ಲಿ ನೋಡಿ, ಇದರಲ್ಲಿ ಎಲ್ಲೂ ಇಮ್ಯಾಜಿನರಿ ಪಾರ್ಟ್ ಇಲ್ಲ. ಇದರಲ್ಲೂ ಒಂದು ಐ ಹೊರಗಡೆ ಬಂದಿದೆ. ಅದಾದಮೇಲೆ ಒಂದು ವ್ಯಾಲ್ಯೂ ಇದೆ, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲ. ಸೊ ಇದು ಯಾವ ಫಾರ್ಮೆಟಲ್ಲಿದೆ ಅಂತಂದರೆ, ಇದು ರಿಯಲ್ ನಂಬರ್ ಪಾರ್ಟ್ ಪ್ಲಸ್ ಐ ಇಂಟು ಇನ್ನೊಂದು ರಿಯಲ್ ನಂಬರ್ ಇದೆ ಅಲ್ಲಿ ಅಂತಂದರೆ ಅದು ಪಿ ಪ್ಲಸ್ ಐ ಇಂಟು ದಟ್ ರಿಯಲ್ ನಂಬರ್ ಕ್ಯೂ. ಪಿ ಮತ್ತು ಕ್ಯೂ ವ್ಯಾಲ್ಯೂವನ್ನು ಹಾಕ್ಕೊಂಡಿದ್ದೇನೆ. ಹೀಗಿರುವಾಗ ನಾವು ಏನು ಮಾಡ್ಬೋದು, ಈಗ ಎಮ್ ಮತ್ತು ಎನ್ ಎರಡು ಎಲಿಮೆಂಟ್ಸನ್ನು ನಾವು ಡಿಫೈನ್ ಮಾಡ್ಕೊಳ್ಳೋಣ. ಅದು ಹೇಗಿರಬೇಕು ಅಂತಂದರೆ, ಪಿ ಮೈನಸ್ ಎಮ್ with absolute value is less than or equal to 1 by 2 and mod of q minus 1 is also less than or equal to 1 by 2. ಇದು ನಾವು ತಗೊಳ್ತಾ ಇರುವಂಥದ್ದು. ಓಕೆ, ಸೊ ಈಗ let us consider this p minus m as one element alpha, q minus n as one element beta. ಇದು ಯಾಕೆ ಹೀಗಪ್ಪ ಅಂತಂದರೆ, ಈಗ ಇಲ್ಲಿ ಮಾಡ್ಯುಲಸ್ ಆಫ್ ಪಿ ಮೈನಸ್ ಎಮ್ ಗೊತ್ತಿದೆ. ಪಿ ಅನ್ನುವಂಥದ್ದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಹೊಂದಿದೆ, ಕ್ಯೂ ಅನ್ನುವಂಥದ್ದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಹೊಂದಿದೆ. ಅದು ಎರಡು ಅದರದ್ದು ಅಷ್ಟುದು ಅದರೊಳಗಿರುವಂಥದ್ದು ರಿಯಲ್ ನಂಬರ್ ಟರ್ಮ್ಸೇ ಹಾಕೊಂಡು ಇದ್ದರೆ ನಾವೇನು ಮಾಡ್ಬೋದು, ಇನ್ನೊಂದು ರಿಯಲ್ ನಂಬರನ್ನು ನಾವು ಅಲ್ಲಿ ಸಿಕ್ಕತ್ತೆ ನಮ್ಗೆ ಅದಷ್ಟು ಆಪರೇಟ್ ಮಾಡಿದಾಗ. ಸೊ ಆ ಇನ್ನೊಂದು ರಿಯಲ್ ನಂಬರನ್ನು ನಾವೇನಂತ ತಗೊಳ್ತಾ ಇದ್ದೀವಿ, ಆಲ್ಫಾ ಅಂತ ತಗೊಳ್ತಾ ಇದ್ದೀವಿ. ನೋಡಿ, ಎ ಸಿ ಪ್ಲಸ್ ಬಿ ಡಿ ಕೂಡ ಒಂದು ರಿಯಲ್ ನಂಬರ್, ವಿ ಆರ್ ಟೇಕಿಂಗ್ ದಟ್ ಆಸ್ ಒನ್. ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇಸ್ ಆಲ್ಸೋ ಒನ್ ಆಫ್ ದಿ ರಿಯಲ್ ನಂಬರ್. ಮಿನಿಮಮ್ ಬೇಸಿಕ್ ರಿಯಲ್ ನಂಬರ್ ಆಗೋಕ್ಕೆ ಪಾಸಿಬಿಲಿಟಿ ಇಲ್ಲಿ ಇರೋದು ಅಂತಂದರೆ 2. 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮಾಡಿದ್ರೆ 2 ಬರುತ್ತೆ. ಅದಕ್ಕಿಂತ ಕಡಿಮೆ ವ್ಯಾಲ್ಯೂನ ನಾವಿಲ್ಲಿ ತಗೊಳ್ಳಿಕ್ಕೆ ಬರೋದೇ ಇಲ್ಲ. ದಟ್ ಈಸ್ ದ ಮಿನಿಮಮ್ ಫಾರ್ ದ ರಿಯಲ್ ನಂಬರ್ 1. ಈಗ ನೀವು 2 ಅಂತ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ಇಲ್ಲೂ ಕೂಡ ನ್ಯೂಮರೇಟರಲ್ಲೂ ಅದು ಚೇಂಜ್ ಆಗುತ್ತೆ. ಸಿ ವ್ಯಾಲ್ಯೂ ಇಲ್ಲಿ 2 ಆಗುತ್ತೆ, ಅಂದರೆ ಡಿ ವ್ಯಾಲ್ಯೂ ಕೂಡ 2 ಆಗುತ್ತೆ. ಇಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಆಯಿತು. ಇಲ್ಲಿ ಆವಾಗ ಇಲ್ಲೂ ಮಲ್ಟಿಪ್ಲೈ ಹಾಕ್ಕೊಂಡಿರೋದು ಚೇಂಜ್ ಆಗುತ್ತೆ ಅಲ್ವಾ, ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಮ್ಗೆ ಇಲ್ಲಿ ಏನಾಯಿತು, ಇದು ಮಿನಿಮಮ್ ಆಗಿ ನಮ್ಗೆ ತೊಗೊಳ್ಲಿಕ್ಕೆ ಇರುವಂತಹ ಪಾಸಿಬಿಲಿಟಿ ಒಂದು ಚೆಕ್ ಮಾಡಿಕೊಂಡು ತೊಗೊಂಡಿದ್ದೀವಿ ನಾವು ಅಷ್ಟೇ. ಅದು ಪರ್ಮನೆಂಟ್ ಅಂತ ಅಲ್ಲ, ಇದು ಜಸ್ಟ್ ಒಂದು ಎಕ್ಸಾಂಪಲ್ಗೆ.
ನೀವು ಬೇಕಾದರೆ ಜಾಸ್ತಿ ಇರುವಂಥ ನಂಬರ್ಸನ್ನು ತೊಗೊಳ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಪಿ ಮೈನಸ್ ಎಮ್ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಮೋಡ್ ಆಫ್ ಆಲ್ಫಾ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಕ್ಯೂ ಮೈನಸ್ ಎನ್ ಈಕ್ವಲ್ ಟು ಬೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಮೋಡ್ ಬೀಟಾ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಆಯಿತು. ಈಗ ಎ ಪ್ಲಸ್ ಐ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನಾವು ಎ ಪ್ಲಸ್ ಐ ಬಿಯನ್ನು ನಾವು ಪ್ರಾಡಕ್ಟ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಆಗಿ ಬರಿಬೋದು. ದಟ್ ವಿಲ್ ಬಿ ಪಿ ಪ್ಲಸ್ ಐ ಕ್ಯೂ ಇಂಟು ಸಿ ಪ್ಲಸ್ ಐ ಡಿ. ಓಕೆ, ಸೊ ಪಿ ವ್ಯಾಲ್ಯೂ ಏನು? ಈ ಪಿ ಇಲ್ಲಿ ಇಟ್ಕೊಂಡ್ರೆ ಇದು ಆಲ್ಫಾ ಮೈನಸ್ ಎಮ್ ಇರೋದು ಈ ಕಡೆ ಬಂದ್ಕೊಳ್ಳೆ ಪ್ಲಸ್ ಎಮ್ ಆಯಿತು. ಸೊ ಆಲ್ಫಾ ಪ್ಲಸ್ ಎಮ್ ಪಿ ವ್ಯಾಲ್ಯೂ. ಅದೇ ರೀತಿ ಐ ಇಂಟು ಕ್ಯೂ ವ್ಯಾಲ್ಯೂ ಏನು? ಈ ಮೈನಸ್ ಎನ್ ಅನ್ನು ಈ ಕಡೆ ತೊಗೊಂಡೋದ್ರೆ ಬೀಟಾ ಪ್ಲಸ್ ಎನ್ ಆಯಿತು. ಸಿ ಪ್ಲಸ್ ಐ ಡಿಯನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಎರಡು ಎಕ್ಸ್ಪಾಂಡ್ ಮಾಡಿಕೊಂಡ್ರೆ ನಮಗೆ ಎಮ್ ಪ್ಲಸ್ ಆಲ್ಫಾ ಐ ಎನ್ ಪ್ಲಸ್ ಐ ಬೀಟಾ ಸಿಗತ್ತೆ. ಹೌದಾ? ಸೊ ಸಿ ಪ್ಲಸ್ ಐ ಡಿಯನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡಿದ್ದೀವಿ. ಈಗ ಈ ಸಿ ಪ್ಲಸ್ ಐ ಡಿಯನ್ನು ಹಾಗೆ ಇಟ್ಕೊಂಡು ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಎಮ್ ಪ್ಲಸ್ ಐ ಎನ್ ಅನ್ನು ಒಂದು ಜೊತೆಗೆ ಸೇರಿಸಿದ್ದೀವಿ. ಆಲ್ಫಾ ಪ್ಲಸ್ ಐ ಬೀಟಾವನ್ನು ಸೇರಿಸಿದ್ರೆ ಎಮ್ ಪ್ಲಸ್ ಐ ಎನ್ ಸಿ ಪ್ಲಸ್ ಐ ಡಿ ಇಂಟು ಆಲ್ಫಾ ಪ್ಲಸ್ ಐ ಬೀಟಾ ಸಿಕ್ತು. ಹೌದಾ? ಸೊ ಎ ಪ್ಲಸ್ ಐ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಸಿ ಪ್ಲಸ್ ಐ ಡಿ ಇಂಟು ಎಮ್ ಪ್ಲಸ್ ಐ ಎನ್ ಈ ಟರ್ಮು ಪ್ಲಸ್ ಈ ಟರ್ಮನ್ನು ನೀವು ಈ ಟರ್ಮ್ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, ಈ ಟರ್ಮ್ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಒಂದು ಟರ್ಮನ್ನು ಗಾಮಾ ಅಂತ ಇಟ್ಕೊಳ್ಳಿ. ಸೊ ಅದೇ ಟರ್ಮನ್ನು ಇಟ್ಕೊಂಡಿರೋದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಎ ಪ್ಲಸ್ ಐ ಬಿ ಸಿ ಪ್ಲಸ್ ಐ ಡಿ ಇದು ಬಿ ಆಗಬೇಕು. ಓಕೆ, ಇದು ಬಿ, ಇಟ್ ಶುಡ್ ಬಿ ಬಿ. ಸಿ ಪ್ಲಸ್ ಐ ಡಿ ಎಮ್ ಪ್ಲಸ್ ಐ ಎನ್ ಆಲ್ ಆರ್ ಬಿಲಾಂಗ್ಸ್ ಟು ಝಡ್ ಆಫ್ ಐ ಮೈನಸ್ 0. ಹೌದಾ? ಸೊ ಯಾವಾಗ ಇದು ಸಾಧ್ಯ ಇದೆ ಅಂತಂದರೆ ಎ ಬಿ ಸಿ ಡಿ ಎಮ್ ಎನ್ ಎಲ್ಲ ಕೂಡ ಝಡ್ಡಲ್ಲಿ ಬಿಲಾಂಗ್ ಆದಾಗ ಮಾತ್ರ ಸಾಧ್ಯ ಇದೆ. ದೇರ್ಫೋರ್ ಆರ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಮೈನಸ್ ಸಿ ಪ್ಲಸ್ ಐ ಡಿ ಇಂಟು ಎಮ್ ಪ್ಲಸ್ ಐ ಎನ್ ದಟ್ ಬಿಲಾಂಗ್ಸ್ ಟು ಝಡ್ ಆಫ್ ಐ ಆಯಿತು. ಸಪೋಸ್ ಈ ಗಾಮಾ ಅನ್ನುವಂಥದ್ದು ನಮಗೆ ನಾಟ್ ಈಕ್ವಲ್ ಟು 0, ಇದು ಆರ್ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಗಾಮಾ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದೊಂದು ಕಡೆ ಒಂದೊಂದು ಥರ ಬರ್ದಿದ್ದೀನಿ ನಾನು ಅಂತ ಹಾಗೆ ಬರಿಬೇಕಂತ ಏನೂ ಇಲ್ಲ. ನೀವು ಗಾಮಾ ಅಂತ ಬರ್ಕೊಳ್ಬೇಕಾರೆ ಏನೂ ತೊಂದರೆ ಇಲ್ಲ ನನಗೆ. ಸೊ ಅದನ್ನು ಹಾಗೆ ಈಗ ಎಫ್ ಆಫ್ ಗಾಮಾ ವ್ಯಾಲ್ಯೂ ನಮಗೆ ಇದು ಬಂದಿದೆಯಾ? ಇದು ಹಾಂ ಸರಿ ಇದೆ, ಇದು ಆರೇ ಕರೆಕ್ಟ್ ಇದೆ, ಇದು ಮಾತ್ರ ಗಾಮಾ. ಓಕೆ ಸರಿ. ಈಗ ಈ ಗಾಮವನ್ನು ಎಫ್ ಆಫ್ ಗಾಮವನ್ನು ಬರೆದ್ರೆ ನಮಗೇನು ಸಿಗುತ್ತೆ? ಇದರದ್ದು ಫಂಕ್ಷನನ್ನು ಅಪ್ಲೈ ಮಾಡ್ತೀರಾ ನೀವು. ಎಫ್ ಆಫ್ ಸಿ ಪ್ಲಸ್ ಐ ಡಿ ಅಂತಂದರೆ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್, ಎಫ್ ಆಫ್ ಐ ಇಂಟು ಬೀಟಾ ಅಂತಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ವಿಚ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇಂಟು ಆಲ್ಫಾ ವ್ಯಾಲ್ಯೂನ ನಾವಿಲ್ಲಿ ಏನು ತೊಗೊಂಡಿದ್ವಿ 1/2 ಅಂತ ತೊಗೊಂಡಿದ್ದೀವಿ. ಸೊ 1/4 ಆಯಿತು, ಇದು 1/4 ಆಯಿತು. ಸೊ 1/4 ಪ್ಲಸ್ 1/4 ಅಂತಂದರೆ 1/2 ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸೊ ವಿಲ್ ಬಿ ಲೆಸ್ ದೆನ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸಿ ಸ್ಕ್ವೇರ್ ಡಿ ಸ್ಕ್ವೇರ್ ಅನ್ನು ಹಾಫ್ ಮಾಡಿದ್ರೆ ಅದ್ರ ಕಂಪ್ಲೀಟ್ ಅಂತ ಅದಕ್ಕಿಂತ ದೊಡ್ಡದಿರಲೇಬೇಕಾ? ಓಕೆ, ಸೊ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂದರೆ ಎಫ್ ಆಫ್ ಸಿ ಪ್ಲಸ್ ಐ ಡಿ ಏನು ಬಂತು ನಮಗೆ? ಈಗ ಎಫ್ ಆಫ್ ಗಾಮಾ ಈಸ್ ಲೆಸ್ ದೆನ್ ಎಫ್ ಆಫ್ ಸಿ ಪ್ಲಸ್ ಐ ಡಿ ಆಯಿತು. Therefore, a plus ib is equal to c plus id plus id into m plus in plus gamma with f of gamma less than f of c plus id. Therefore, from equation 1 and 2, this equation, ಇದು f of a less than or equal to f of ab condition. ಇದು ಇದರದ್ದು ಸೆಕೆಂಡ್ ಕಂಡೀಷನ್. ಓಕೆ, ಇದು ಎರಡರಿಂದ ನಮಗೆ ಏನು ಸಿಗುತ್ತೆ? ದ ಸೆಟ್ ಆಫ್ ಗಾಸಿಯನ್ ಇಂಟಿಜರ್ಸ್ ಈಸ್ ಆನ್ ಯೂಕ್ಲಿಡಿಯನ್ ಡೊಮೇನ್. Okay, this is about the Euclidean rings. Now we need to derive some more theorems. Let us derive that all in the next class. Okay, we'll continue in the next class.